ನಮಸ್ಕಾರ ಸ್ನೇಹಿತರೆ, ಇಂದಿನ ನಮ್ಮ ಬದುಕಿನಲ್ಲಿ ನಮಗೆ ಅರಿವಿಲ್ಲದೆಯೇ ನಮ್ಮನ್ನು ಕಾಡುತ್ತಿರುವ ಅತಿದೊಡ್ಡ ಶತ್ರು ಎಂದರೆ ಅದು ಅತಿಯಾದ ಆಲೋಚನೆ. ಮನುಷ್ಯನಿಗೆ ಯೋಚಿಸುವ ಶಕ್ತಿ ಇರುವುದು ವರ, ಆದರೆ ಅದೇ ಯೋಚನೆಗಳು ಮಿತಿಮೀರಿದಾಗ ಅದು ಶಾಪವಾಗುತ್ತದೆ. ಹಲವು ಬಾರಿ ನಾವು ಸಣ್ಣ ವಿಷಯವನ್ನೇ ದೊಡ್ಡದಾಗಿ ಮಾಡಿಕೊಳ್ಳುತ್ತೇವೆ. ಯಾರೋ ಏನೋ ಅಂದರು ಎಂದು ದಿನವಿಡೀ ಕೊರಗುತ್ತೇವೆ ಅಥವಾ ಮುಂದೆ ಆಗದ ಘಟನೆಗಳ ಬಗ್ಗೆ ಈಗಲೇ ಭಯಪಡುತ್ತೇವೆ. ಇದು ಕೇವಲ ನಮ್ಮ ಮನಸ್ಸನ್ನು ಮಾತ್ರವಲ್ಲದೆ ನಮ್ಮ ದೈಹಿಕ ಆರೋಗ್ಯವನ್ನು ಕೆಡಿಸುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಆಲೋಚನೆಗಳ ಸುಳಿಯಿಂದ ಹೊರಬಂದು ಪ್ರಶಾಂತವಾಗಿ ಬದುಕುವುದು. ಅತಿಯಾದ ಆಲೋಚನೆ ಎಂದರೆ ಏನು? ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ, ಯೋಚನೆ ಮಾಡುವುದು ಬೇರೆ, ಅತಿಯಾಗಿ ಯೋಚಿಸುವುದು ಬೇರೆ. ಯಾವುದಾದರೂ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಯೋಚಿಸುವುದು ಒಳ್ಳೆಯದು, ಆದರೆ ಒಂದು ಘಟನೆಯ ಬಗ್ಗೆ ಪದೇ ಪದೇ ಯೋಚಿಸುತ್ತಾ ಅದರಿಂದ ಹೊರಬರಲು ಸಾಧ್ಯವಾಗದೆ ಹತಾಶೆಗೆ ಒಳಗಾಗುವುದನ್ನು ನಾವು ಅತಿಯಾದ ಆಲೋಚನೆ ಎನ್ನಬಹುದು. ಇದು ಹೇಗೆಂದರೆ, ಒಂದು ಚಕ್ರವು ಒಂದೇ ಕಡೆ ಸುತ್ತುತ್ತಾ ಯಾವುದೇ ದೂರ ಸಾಗದಂತೆ ನಮ್ಮ ಮನಸ್ಸು ಕೂಡ ಒಂದೇ ಆಲೋಚನೆಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ. ಇದರಿಂದ ಮನಸ್ಸಿನಲ್ಲಿ ಆತಂಕ ಮತ್ತು ಒತ್ತಡ ಉಂಟಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಈ ರೀತಿಯ ಗೊಂದಲಗಳು ಏರ್ಪಡಲು 3 ಮುಖ್ಯ ಕಾರಣಗಳಿರಬಹುದು. ಕಳೆದುಹೋದ ಸಮಯದ ಬಗ್ಗೆ ಮರುಗುವುದು, ನಾನು ಅಂದು ಹಾಗೆ ಮಾಡಬಾರದಿತ್ತು, ಅವರು ನನಗೆ ಹಾಗೆ ಅನ್ನಬಾರದಿತ್ತು ಎಂದು ಹಳೆಯ ವಿಷಯಗಳನ್ನೇ ಮೆಲುಕು ಹಾಕುವುದು. ಭವಿಷ್ಯದ ಬಗ್ಗೆ ಅತೀವ ಭಯ, ಮುಂದೆ ಏನಾಗುತ್ತದೋ, ನನ್ನ ಜೀವನದ ಗುರಿ ಮುಟ್ಟಲು ಸಾಧ್ಯವೇ ಎಂದು ಆಗದ ವಿಷಯಗಳ ಬಗ್ಗೆ ಕಲ್ಪಿಸಿಕೊಳ್ಳುವುದು. ಇತರರ ಅಭಿಪ್ರಾಯಕ್ಕೆ ಅತಿಯಾದ ಮಹತ್ವ, ಜನರು ನನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೋ ಎಂಬ ಭಯ. ರಾಕ್ಷಸ ಪ್ರವೃತ್ತಿಯ ಅರ್ಥ, ಯಾವಾಗ ಮನುಷ್ಯನ ಆಲೋಚನೆಗಳು ವಿವೇಕವನ್ನು ಕಳೆದುಕೊಳ್ಳುತ್ತವೆಯೋ ಅಲ್ಲಿ ರಾಕ್ಷಸ ಹುಟ್ಟಿಕೊಳ್ಳುತ್ತಾನೆ. ಅಹಂಕಾರವೇ ರಾವಣ. ನಾನು ಎಂಬ ಅಹಂಕಾರ, ಎಲ್ಲವೂ ನನಗೇ ಬೇಕು ಎನ್ನುವ ಸ್ವಾರ್ಥ ಮಿತಿಮೀರಿದಾಗ ಅದು ನಮ್ಮನ್ನು ನಾವು ದಹಿಸುವ ರಾವಣನನ್ನಾಗಿ ಮಾಡುತ್ತದೆ. ಕೋಪವೇ ಹಿರಣ್ಯಕಶಿಪು. ಅತಿಯಾದ ಕ್ರೋಧ ನಮ್ಮ ಕಣ್ಣುಗಳನ್ನು ಕುರುಡು ಮಾಡುತ್ತದೆ. ನಾವು ಯಾರ ಮಾತು ಕೇಳದೆ ಪ್ರೀತಿ ವಿಶ್ವಾಸ ಮರೆತು ವರ್ತಿಸುವುದು ರಾಕ್ಷಸ ಗುಣ. ಯಾವಾಗ ಮನುಷ್ಯನ ಅತಿಯಾದ ಆಲೋಚನೆಯೇ ಆಧುನಿಕ ರಾಕ್ಷಸ. ಇಂದಿನ ಕಾಲದಲ್ಲಿ ಅತಿಯಾದ ಆಲೋಚನೆ ಒಂದು ರಾಕ್ಷಸನಂತೆ ನಮ್ಮನ್ನು ಕಾಡುತ್ತಿದೆ. ಈ ರಾಕ್ಷಸ ಏನು ಮಾಡುತ್ತಾನೆ? ನೆಮ್ಮದಿಯ ಕಳ್ಳ. ಈ ರಾಕ್ಷಸ ನಮ್ಮ ಇಂದಿನ ನೆಮ್ಮದಿಯನ್ನು ಕದ್ದು ಇಲ್ಲದ ಭವಿಷ್ಯದ ಭಯವನ್ನು ಹುಟ್ಟಿಸುತ್ತಾನೆ. ಶಕ್ತಿಯ ವ್ಯಯ. ನೂರಾರು ನಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿನೊಳಗೆ ಬಿಟ್ಟು ನಮ್ಮ ಕೆಲಸದ ಉತ್ಸಾಹವನ್ನೆಲ್ಲ ಹೀರಿಬಿಡುತ್ತಾನೆ. ಈ ಮನಸ್ಸಿನ ರಾಕ್ಷಸನನ್ನು ಗುರುತಿಸುವುದು ಹೇಗೆ? ನಿಮ್ಮ ಮನಸ್ಸಿನಲ್ಲಿ ಈ ಕೆಳಗಿನ ಲಕ್ಷಣಗಳಿದ್ದರೆ ಆ ರಾಕ್ಷಸ ಅಲ್ಲಿ ಮನೆ ಮಾಡಿದ್ದಾನೆ ಎಂದರ್ಥ. ಬೇರೆಯವರ ಏಳಿಗೆ ಕಂಡು ಅಸೂಯೆ ಪಡುವುದು, ಸಣ್ಣ ಪುಟ್ಟ ವಿಷಯಗಳಿಗೂ ವಿಪರೀತವಾಗಿ ಸಿಟ್ಟು ಮಾಡಿಕೊಳ್ಳುವುದು, ನನ್ನಿಂದ ಮಾತ್ರ ಎಲ್ಲವೂ ಸಾಧ್ಯ ಎನ್ನುವ ಸ್ವಭಾವ, ಯಾರನ್ನೂ ನಂಬದ ಸಂಶಯದ ಸ್ವಭಾವ. ರಾಕ್ಷಸನನ್ನು ಸಂಹರಿಸುವುದು ಹೇಗೆ? ನಮ್ಮ ಮನಸ್ಸಿನ ರಾಕ್ಷಸನನ್ನು ಸಂಹರಿಸಲು ನಮ್ಮೊಳಗೆ ನಾವೇ ದೈವತ್ವವನ್ನು ಜಾಗೃತಗೊಳಿಸಬೇಕು. ಜಾಗೃತಿ. ಮೊದಲು ನಮ್ಮ ತಪ್ಪು ಆಲೋಚನೆಗಳನ್ನು ನಾವು ಗಮನಿಸಬೇಕು. ಈಗ ನನಗಾಗುತ್ತಿರುವ ಕೋಪ ಸರಿಯೇ ಎಂದು ನಮ್ಮನ್ನು ನಾವೇ ಕೇಳಿಕೊಂಡಾಗ ರಾಕ್ಷಸನ ಪ್ರಭಾವ ಕಡಿಮೆಯಾಗುತ್ತದೆ. ಕ್ಷಮೆ ಮತ್ತು ಪ್ರೀತಿ. ದ್ವೇಷದ ರಾಕ್ಷಸನನ್ನು ಕೊಲ್ಲಲು ಕ್ಷಮೆ ಎಂಬ ಅಸ್ತ್ರ ಬೇಕು. ಮನುಷ್ಯ ಸಹಜ ತಪ್ಪುಗಳನ್ನು ಕ್ಷಮಿಸುವುದನ್ನು ಕಲಿತಾಗ ಮನಸ್ಸು ಹಗುರಾಗುತ್ತದೆ. ಸಂತೋಷ ಮತ್ತು ಕೃತಜ್ಞತೆ. ಇರುವುದರಲ್ಲಿ ತೃಪ್ತಿ ಪಡುವುದು ಈ ಅತೃಪ್ತಿಯ ರಾಕ್ಷಸನಿಗೆ ದೊಡ್ಡ ಮದ್ದಾಗಿದೆ. ಸಂಬಂಧಗಳು ಕಹಿಯಾಗಲು ಮುಖ್ಯ ಕಾರಣಗಳೇನು? ಯಾವುದೇ ಸಂಬಂಧ ಮುರಿಯಲು ಬಾಹ್ಯ ಕಾರಣಗಳಿಗಿಂತ ಆಂತರಿಕ ಕಾರಣಗಳೇ ಹೆಚ್ಚು. ಅತಿಯಾದ ನಿರೀಕ್ಷೆ. ಎದುರಿಗಿರುವವರು ನಾನು ಅಂದುಕೊಂಡಂತೆಯೇ ಇರಬೇಕು ಎನ್ನುವ ಹಠ. ಸಂವಹನದ ಕೊರತೆ. ಮನಸ್ಸಿನ ಮಾತುಗಳನ್ನು ಹೇಳದೆ ಅವರೇ ಅರ್ಥ ಮಾಡಿಕೊಳ್ಳಲಿ ಎಂದು ಕಾಯುವುದು. ಅಹಂಕಾರ. ನಾನೇಕೆ ಮೊದಲು ಮಾತನಾಡಬೇಕು ಎನ್ನುವ ಜಿದ್ದಿನ ಮಾತು. ಇವೇ ಆ ಮನಸ್ಸಿನ ರಾಕ್ಷಸರು. ಈ ರಾಕ್ಷಸರು ಒಮ್ಮೆ ಸಂಬಂಧದ ಒಳಗೆ ಬಂದರೆ ಅಲ್ಲಿ ಪ್ರೀತಿಯ ಜಾಗದಲ್ಲಿ ಕಹಿ ತುಂಬಿಕೊಳ್ಳುತ್ತದೆ. ಸಂಬಂಧಗಳ ನಿರ್ವಹಣೆಯಲ್ಲಿ ಮೊದಲ ಹೆಜ್ಜೆ ವ್ಯಕ್ತಿಗಳನ್ನು ಇದ್ದ ಹಾಗೆಯೇ ಒಪ್ಪಿಕೊಳ್ಳುವುದು. ಪ್ರಪಂಚದಲ್ಲಿ ಯಾರೂ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ದೌರ್ಬಲ್ಯಗಳಿರುತ್ತವೆ. ಒಂದು ಗಿಡದಲ್ಲಿ ಹೂವು ಅರಳಬೇಕಾದರೆ ಮುಳ್ಳುಗಳೂ ಇರುತ್ತವೆ. ನಾವು ಹೂವನ್ನು ಪ್ರೀತಿಸುವಾಗ ಮುಳ್ಳನ್ನು ಒಪ್ಪಿಕೊಳ್ಳಲೇಬೇಕು. ಹಾಗೆಯೇ ನಿಮ್ಮವರ ಸಣ್ಣಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡದೆ ಅವರ ಗುಣಗಳನ್ನು ಪ್ರೀತಿಸಿ. ಇದು ನಿಮ್ಮ ಮನಸ್ಸಿನ ಅರ್ಧದಷ್ಟು ಭಾರವನ್ನು ಇಳಿಸುತ್ತದೆ. ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸುವುದು ಅಷ್ಟು ಸುಲಭವಲ್ಲ. ಆದರೆ ನೆನಪಿಡಿ, ನೀವು ಕ್ಷಮಿಸುವುದು ಅವರಿಗಾಗಿ ಅಲ್ಲ, ನಿಮ್ಮ ಮಾನಸಿಕ ನೆಮ್ಮದಿಗಾಗಿ. ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅಂದರೆ ನಾವೇ ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಎಂದು ಕಾಯುವಂತೆ. ದ್ವೇಷದ ಬೆಂಕಿಯಲ್ಲಿ ಸುಡುವುದು ನೀವೇ ಹೊರತು ಎದುರಿಗಿರುವವರಲ್ಲ. ಕಹಿ ನೆನಪುಗಳ ಗಂಟನ್ನು ಬಿಚ್ಚಿ ಎಸೆದುಬಿಡಿ. ಕ್ಷಮೆ ಎನ್ನುವುದು ದುರ್ಬಲರ ಲಕ್ಷಣವಲ್ಲ, ಅದು ಶಕ್ತಿಯುತ ಮನಸ್ಸಿನ ಲಕ್ಷಣ.
ಕೆಲವೊಮ್ಮೆ ಕೆಲವು ಸಂಬಂಧಗಳು ಎಷ್ಟು ವಿಷಕಾರಿಯಾಗಿರುತ್ತವೆ ಎಂದರೆ ಅವು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತಲೇ ಇರುತ್ತವೆ. ಅಂತಹ ಸಂದರ್ಭದಲ್ಲಿ ಆರೋಗ್ಯಕರ ಅಂತರವನ್ನು ಕಾಯ್ದುಕೊಳ್ಳುವುದು ಅಗತ್ಯ. ಪ್ರತಿಯೊಬ್ಬರನ್ನೂ ತೃಪ್ತಿಪಡಿಸುವುದು ನಿಮ್ಮ ಜವಾಬ್ದಾರಿಯಲ್ಲ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆಯಾದಾಗ ಅಥವಾ ನಿಮ್ಮ ಮಾನಸಿಕ ಶಾಂತಿ ಹಾಳಾದಾಗ ಗೌರವಯುತವಾಗಿ ದೂರ ಸರಿಯುವುದು ತಪ್ಪಲ್ಲ. ನಿಮ್ಮ ನೆಮ್ಮದಿಯೇ ನಿಮ್ಮ ಮೊದಲ ಆದ್ಯತೆಯಾಗಿರಲಿ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ದೊಡ್ಡ ತ್ಯಾಗಗಳೇ ಬೇಕಿಲ್ಲ, ಸಣ್ಣ ಪ್ರೀತಿಯ ಮಾತುಗಳು ಸಾಕು. ದಿನಕ್ಕೆ ಒಮ್ಮೆಯಾದರೂ ನಿಮ್ಮವರಿಗಾಗಿ ಸಮಯ ಮೀಸಲಿಡಿ. ಅವರ ಕೆಲಸಗಳನ್ನು ಮೆಚ್ಚಿ ಸಣ್ಣದಾಗಿ ಧನ್ಯವಾದ ಹೇಳಿ. ಅವರು ಸಂಕಷ್ಟದಲ್ಲಿದ್ದಾಗ ತೀರ್ಪು ನೀಡುವ ಬದಲು ಕೇವಲ ಆಲಿಸಿ. ಈ ಸಣ್ಣ ಬದಲಾವಣೆಗಳು ನಿಮ್ಮ ಮನೆಯನ್ನು ನಂದನವನವನ್ನಾಗಿ ಮಾಡುತ್ತವೆ. ನೆನಪಿಡಿ ಸ್ನೇಹಿತರೆ, ನಿಮ್ಮ ಮನಸ್ಸು ಒಂದು ತೋಟದಂತೆ. ಅಲ್ಲಿ ಸುಂದರವಾದ ಹೂವುಗಳನ್ನು ಬೆಳೆಸಬೇಕೇ ಅಥವಾ ಕಳೆಗಿಡಗಳನ್ನು ಬೆಳೆಸಬೇಕೇ ಎಂಬುದು ನಿಮ್ಮ ಕೈಯಲ್ಲಿದೆ. ಅತಿಯಾದ ಆಲೋಚನೆ ಎಂಬುದು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಸಂತೋಷವನ್ನು ಕದಿಯುವ ಕಳ್ಳ. ಅದನ್ನು ಇಂದೇ ಮೆಟ್ಟಿ ನಿಲ್ಲಿ. ರಾಕ್ಷಸ ಎಂದರೆ ಬೇರೆ ಯಾರೋ ಅಲ್ಲ, ನಮ್ಮೊಳಗಿನ ಅಂಧಕಾರ, ಭಯ ಮತ್ತು ಸ್ವಾರ್ಥ. ಇದನ್ನು ಗೆದ್ದವನೇ ನಿಜವಾದ ಮಹಾಪುರುಷ. ನಾವು ಹೊರಗಿನ ಶತ್ರುಗಳನ್ನು ಸೋಲಿಸುವುದಕ್ಕಿಂತ ನಮ್ಮೊಳಗಿನ ಈ ಆಲೋಚನೆಯೆಂಬ ರಾಕ್ಷಸನನ್ನು ಗೆದ್ದರೆ ಜೀವನ ಸುಂದರವಾಗುತ್ತದೆ. ಬದುಕು ತುಂಬಾ ಚಿಕ್ಕದು. ಇದನ್ನು ಇಲ್ಲದ ಆಲೋಚನೆಗಳ ಸುಳಿಯಲ್ಲಿ ಕಳೆದುಕೊಳ್ಳಬೇಡಿ. ಈ ಕ್ಷಣವನ್ನು ಪ್ರೀತಿಸಿ, ನಿಮ್ಮನ್ನು ನೀವು ಪ್ರೀತಿಸಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ನೆಮ್ಮದಿ ನೀಡಿದ್ದರೆ ಅದನ್ನು ನಿಮ್ಮವರಿಗೂ ಹಂಚಿ. ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಆ ಒಂದು ಆಲೋಚನೆ ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಅದನ್ನು ಅಲ್ಲಿಯೇ ಬಿಟ್ಟು ಹೊರಬನ್ನಿ. ಶುಭವಾಗಲಿ. ಧನ್ಯವಾದಗಳು.